ಕಾರ್ತಿಕ್ ಅವರು ಮತ್ತು ಮಲ್ಲಣ್ಣ ಅವರು ಇಂಟರ್ವ್ಯೂಗೆ ಸ್ವಾಗತ. ಸೊ ಡ್ರ್ಯಾಗನ್ ಮಂಜು ಗ್ಯಾಂಗಲ್ಲಿ ಇರ್ತೀರ ನೀವಿಬ್ಬರು ಕೂಡ. ಸೊ ಹೆಂಗಿರುತ್ತೆ ನಿಮ್ಮ ಪಾತ್ರ? ನಮಸ್ಕಾರ. ಒಂದು ಚೆನ್ನಾಗಿ ಓಕೆ. ಬ್ಯಾಟ್ರಿ ಇರ್ತಕ್ಕಂಥ ಕೆಳಗಡೆ ನಿನ್ನ ಬ್ಯಾಟ್ರಿ ಎಲ್ಲಿದೆ ಹೇಳು? ಸರ್ ಚೆನ್ನಾಗಿದೆ ಸರ್ ಪಾತ್ರ. ಈ ಥರ ಯೂತ್ಗಳಿಗೆ ಸಂಬಂಧಪಟ್ಟ ಪಾತ್ರ ಇದೆ. ಸರ್ ನಮಸ್ತೆ. ನಾನು ಬೇಸಿಕಲಿ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ. ನಾನು ಚಿಕ್ಕ ವಯಸ್ಸಿಂದ ನನಗೆ ವಿಜಯನ ನೋಡಿದ್ದಾರೆ. ನಾನು ಆರ್ಟ್ ಕೆಲಸ ಮಾಡ್ಕೊಂಡು ಬಂದಿರೋ ಹುಡುಗ. ನಾನು ಸಲಗದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು ಅವರು ಬಲವಂತೆಯಿಂದ. ಅದು ತುಂಬ ಜನಕ್ಕೆ ರೀಚ್ ಆಯಿತು, ತುಂಬ ಮೆಸೇಜ್ ಬಂತು ಒಳ್ಳೇದಕ್ಕೂ. ಆಮೇಲೆ ಹಂಗೆ ಓಡಾಡೋಕೆ ಕೆಲಸ ಮಾಡ್ಕೊಂಡಿದ್ದೆ. ಭೀಮಾದಲ್ಲೂ ನಿನ್ಗೊಂದು ಪಾತ್ರ ಇದೆ ಕಣಂತ. ನಾನು ಬಿಟ್ಟೋಗ್ಬಿಡ್ತೀನಿ ಸುರೇಶ್ ಪಾಠ ಪಾತ್ರ ಅಂದರೆ. ನಾನು ಈ ಮೈಕ್ ಇಟ್ಕೊಂಡು ಮಾತಾಡಿದ್ರು ಕೈಯೆಲ್ಲ ನಡುಗ್ತದೆ ನನಗೆ. ಈ ಸರ್ತಿ ಏನು ಮಾಡೋದು, ಎಲ್ಲ ಜವಾಬ್ದಾರಿ ಅವರೇ ತೊಗೊಂಡು ಇನ್ನು ಆ್ಯಕ್ಟ್ ಮಾಡು, ಬೇಜಾರಾದರೆ ನಾನು ಕ್ಯಾರವನ್ ಖಾಲಿ ಇರುತ್ತೆ, ನಾನು ಕ್ಯಾರವನ್ ಹೋಗ್ಬಿಟ್ಟು ಊಟ ಮಾಡಿ ಮಾಡ್ಕೊಂಬಿಡು ಅನ್ನೋರು. ಅಷ್ಟು ಮಾತ್ರ ನಾನು ತಿಳಿದ ಮಟ್ಟಿಗೆ ವಿಜಯನ ಏನು ಹೇಳ್ಕೊಟ್ಟವರು ಅಷ್ಟು ಪಾತ್ರ ನಾನು ಮಾಡಿದ್ದೀನಿ. ಸೆಟ್ಟಲ್ಲಿ ಹೆಂಗಿರ್ತಾರೆ ಮಲ್ಲಣ್ಣ ಅವರು? ಅವ್ರೇನಂದ್ರೆ ಚೆನ್ನಾಗಿ ನಮ್ಮ ಹತ್ರ ಎಲ್ಲ ಮಾತ್ಕೊಂಡು ಟೀ ಕುಡ್ಕೊಂಡು ಚೆನ್ನಾಗಿದ್ದಾರೆ. ನಮ್ಮ ಹತ್ರ ಕಾಮಿಡಿಯಾಗೆ ಮಾತಾಡೋದು. ಅವ್ರು ನಗೆಯೋದು ತುಂಬ ಫೇಮಸ್ಸು. ಹಂಗೇನಿಲ್ಲ ಸರ್, ನಮ್ಗೆ ಗೊತ್ತಿರೋ ಹುಡುಗರೆಲ್ಲ ನಾವು ಆಲ್ಮೋಸ್ಟ್ 4 ಸಿನಿಮಾ ಹಂಗೆ ನಮ್ಮ ಜೊತೆ ಬರ್ತಿರ್ತಾರೆ ಯಾವಾಗಲೂ ವರ್ಕ್ ಮಾಡೋಕ್ಕೆ. ಅದು ನಮ್ಗೆ ತುಂಬ ನೀಟಾಗಿ ಗೊತ್ತು ಕಾಮಿಡಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಯಾರ ಜೊತೆ ನಗೋಕ್ಕಾಗಲ್ಲ, ಪರಿಚಯ ಇಲ್ಲದೇ ಇದು ಮಾಡೋಕ್ಕಾಗಲ್ಲ. ಆ ಮಾತಲ್ಲಿ ನನಗೆ ಗೊತ್ತಾಗ್ಬಿಡ್ತದೆ, ನಕ್ಬಿಡ್ತೀವಿ ನಾವು. ಅದು ನಾನು ಮತ್ತು ವಿಜಯ್ ಸರ್ ಸ್ವಭಾವ ನಿಮ್ಮದು ಮೃದು ಸ್ವಭಾವ ಆ ಥರ. ಮದುವೆ ಸಂಭ್ರಮ ನಾವು ಇರೋದು ಹಿಂಗೆ ಸರ್, ಇರೋದು ಹಂಗೆ ಆಕ್ಟ್ ಮಾಡೋದು ಹಂಗೆ. ವಿಲನ್ ಪಾತ್ರ ಕೊಟ್ಟಿದ್ದಾರಲ್ಲ ಅದು ಹೆಂಗೆ? ಮತ್ತೆ ವಿಲನ್ ಪಾತ್ರ ಕೊಟ್ಟಿದ್ದಾರಲ್ಲ ಹೆಂಗೆ? ಮತ್ತೆ ವಿಲನ್ ಅಲ್ಲ ಇದ್ರಲ್ಲಿ, ನನ್ನೊಂದು ಪಾತ್ರ ಅಷ್ಟೇನೆ ಇದರಲ್ಲಿ ಅಷ್ಟೇನೆ. ನಾನು ವಿಲನ್ ಆ ಥರದ್ದೇನಿಲ್ಲ. ಇಲ್ಲ ಅವ್ನು ಮಾತ್ರ ಇರ್ತಾನೆ. ನನ್ನ ಕ್ಯಾರೆಕ್ಟರ್ ಬೇರೆ ಒಂದು. ಅದೇ 9ನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲಿ ನೀವು ಬಂದಿರ್ತೀರಾ? ಇಲ್ಲ, ಥಿಯೇಟ್ರ್ ಬಂದು ನೀವು ಅದು ಬರ್ತೀರಲ್ಲ ಸರ್, ನೀವು ಬರ್ತೀರ, ನಾನು ಬಂದಿರ್ತೀನಿ. ಅದು ನೋಡ್ಬಿಟ್ಟು ಇನ್ನೂ ಮಾತಾಡೋಣ, ನೀಟಾಗಿ ಇನ್ನೂ ಜನಕ್ಕೆ ತಲುಪಿಸೋ ಕೆಲಸ ಮಾಡೋಣ. ನನಗೇನು ಹೊಸ್ತೇನಲ್ಲ ವಿಜಯ್ ಸರ್ ಆ್ಯಕ್ಟ್ ಮಾಡೋದ್ರಲ್ಲಿ, ಡೈರೆಕ್ಷನ್ ಮಾಡೋದ್ರಲ್ಲಿ ನಮ್ಗೆ ತುಂಬ ಅನುಭವ ಇದೆ. ಅವ್ರ ಜೊತೆ ವರ್ಕ್ ಮಾಡಿ ಅದೊಂದು ಹೇಳ್ಬಲ್ಲೆ ಅಷ್ಟೇ. ಸರ್ ನೀವು ಡ್ರ್ಯಾಗನ್ ಮಂಜು ಗ್ಯಾಂಗಲ್ಲಿ ಇರ್ತೀರಾ. ಹೆಂಗೆ ನಿಮ್ಮನ್ನು ನೋಡಿ ಜನಗಳಿಗೆ ಭಯ ಆಗುತ್ತಾ, ಪ್ರೇಕ್ಷಕರಿಗೆ ಹೇಗೆ ಅಂತ? ಭಯನೂ ಆಗುತ್ತೆ ಸರ್. ಆ್ಯಕ್ಟಿಂಗ್ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ನೀವು? ನಾವು ಸಲಗಲ್ಲಿ ಮಾಡಿದ್ದೀವಿ ಸರ್, ಒಂದೊಂದು ಸೀನ್ ಮಾಡಿದ್ದೀವಿ. ಇದರಲ್ಲಿ ಫುಲ್ ಇದ್ದೀನಿ ಸರ್. ಹೆಂಗಿರುತ್ತೆ ನಿಮ್ಮ ಪಾತ್ರ? ಚೆನ್ನಾಗಿದೆ ಸರ್, ನೋಡಿ ಸರ್ 9ನೇ ತಾರೀಕು ಬಂದು ನೋಡಿ, ಪಾತ್ರ ಚೆನ್ನಾಗಿರ್ತದೆ. ಫೈಟ್ ಸೀಕ್ವೆನ್ಸಸ್ ಎಲ್ಲ ಇದ್ದೀರಾ ನೀವು, ಹೆಂಗೆ ಅಂತ? ಫೈಟ್ ಸಿಂಗ್ ವಿಜನ್ ನಾವು ಅವರು ಮಾಡೋದು ಇದೆ, ನಾವಿಲ್ಲ ಅದರಲ್ಲಿ. ಓವರಾಲ್ ಈಗ ನೀವು ಸಿನಿಮಾ ನೋಡಿದಿರಾ ಡಬ್ಬಿಂಗ್ ಟೈಮಲ್ಲೆಲ್ಲ, ಹೆಂಗೆ ಅನಿಸ್ತು ನಿಮಗೆ? 9ನೇ ತಾರೀಕು ಮಲ್ಲಣ್ಣ ಅವ್ರದ್ದು ಕಾಮಿಡಿ ನೋಡಿ ಜನಗಳ ಹೆಂಗೆ ರಿಯಾಕ್ಷನ್ ಹೆಂಗಿರ್ಬೋದು? ನಾವು ರಿಯಲ್ ಆಗಿ ನೋಡಿದ್ದೀವಿ, ಚೆನ್ನಾಗಿದೆ, ಜನಗಳಿಗೂ ಚೆನ್ನಾಗಿದೆ. ಅವ್ರು ಬರೋ ಸೀನೆಲ್ಲ ಚೆನ್ನಾಗಿರ್ತದೆ. ಮಲ್ಲಣ್ಣ ಅವರ 2ನೇ ಸಲ ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿರೋದು, ಹೆಂಗೆ ಅನಿಸುತ್ತೆ ನಿಮಗೆ? ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ನಾನೊಬ್ಬ ಆರ್ಟ್ ಡಿಪಾರ್ಟ್ಮೆಂಟಾಗ ವರ್ಕ್ ಮಾಡೋದ್ರಿಂದ ಈ ಸರ್ತಿ ವಿಜಯಣ್ಣನ ಎಲ್ಲ ಜವಾಬ್ದಾರಿ ಅವರೇ ತೊಗೊಂಡು, ನೀನು ಆ್ಯಕ್ಟ್ ಮಾಡೋರು ಸಾಕು, ಅಷ್ಟು ಬೇರೆ ಏನು ಮಾಡೋಕ್ಕೆ ಹೋಗಬೇಡ, ಪ್ರಾಪರ್ಟಿ ತರಬೇಡ, ಏನು ತರಬೇಡ, ನಾನು ಆ್ಯಕ್ಟ್ ಮಾಡು, ಆರಾಮಾಗಿ ಕೂತಿರು, ನಾನು ಕರೆದಾಗ ಬಂದು ಆ್ಯಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಈ ಸರ್ತಿ ವಿಜಯನ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ಟೆನ್ಷನ್ ಅವರೇ ತಲೆಗೆ ಹಾಕ್ಕೊಂಡು ನಮ್ಗೆ ಆರಾಮಾಗಿ ಆ್ಯಕ್ಟ್ ಮಾಡಿಬಿಟ್ಟು. ಹೌದು. ಯಾವ್ಯಾವ ಸಿನಿಮಾ ಮಾಡಿದ್ದೀರಾ ಸರ್? ನಾನು ಸೂರಿ ಸರ್ ಸಿನಿಮಾ ಎಲ್ಲನೂ ಮಾಡಿದ್ದೀನಿ. ಬೇಸಿಕಲಿ ನಾನು ಚಿಕ್ಕ ವಯಸ್ಸಿಂದನೂ ವಿಜಯ್ ಸರ್ ಗೊತ್ತು. ಜಂಗ್ಲಿ, ದುನಿಯಾಕ್ಕಿಂತ ಮುಂಚೆ ನನಗೆ ಪರಿಚಯ ಅಣ್ಣ. ಆವಾಗಲೂ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ನನಗೆ. ನಾನೊಂದು 16 ವರ್ಷನೋ 17 ವರ್ಷನೋ ಅವಾಗಿಂದನೂ ನೋಡ್ಕೊಂಡು ಬಂದಿದ್ದಾರೆ ನನಗೆ. ಬಟ್ ನಾನು ಆರ್ಟ್ ಕೆಲಸ ಮಾಡೋದಂದರೆ ಯಾವಾಗಲೂ ಬ್ಯುಸಿ ಇರ್ತಿದ್ದೆ. ಸರ್ತಿ ಆರ್ಟ್ ಕೆಲಸನೇ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಆ್ಯಕ್ಟಿಂಗ್ ಕೆಲಸ ಜಾಸ್ತಿ ಕೊಟ್ಬಿಟ್ಟವ್ರು ಅಷ್ಟೇ. ಇಲ್ಲ, ಬೇರೆಯವ್ರು ಮಾಡಿದ್ದಾರೆ. ಬಟ್ ಕೆಲವೊಂದು ಲೊಕೇಶನ್ ಎಲ್ಲ ನಾನು ಅಣ್ಣ ಹೋಗಿ ನೋಡಿದ್ದೀವಿ. ರಿಯಲ್ ಲೊಕೇಶನ್ ಎಲ್ಲ ಹೋಗಿ ನೋಡಿದ್ದೀವಿ. ಈಗ ಎಲ್ಲರೂ ಕೂಡ ಅವ್ರ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳೋದು, ಯಾರು ಚೆನ್ನಾಗಿಲ್ಲ ಅಂತ ಹೇಳೋಲ್ಲ. ನಿಮಗೆ ರಿಯಲ್ ಆಗಿ ನೋಡಿದ್ದೀರಾ, ಗೊತ್ತು ನಿಮಗೆ, ವರ್ಕ್ ಮಾಡಿದ್ದೀರಾ. ಅದಕ್ಕೇ 9ನೇ ತಾರೀಕು ಥಿಯೇಟ್ರ್ ನೀವು ಬನ್ನಿ, ನಾನು ಬರ್ತೀನಿ. ಆಮೇಲೆ ಇಡೀ ಫ್ಯಾಮಿಲಿ ಜನ ಬರ್ತಾರೆ,
ಸಿನಿಮಾ ಅಲ್ಲಿ ನೋಡ್ಬಿಟ್ಟು ಎಂಜಾಯ್ ಮಾಡಿ ಮತ್ತೆ ಮಾತಾಡೋಣ, ಮತ್ತೆ ಸಿಗೋಣ. ಸರ್ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸಸ್ ಹೇಳೋದಾದ್ರೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಏನಾದ್ರು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಏನಾದ್ರು ಹೇಳೋದು. ಚೆನ್ನಾಗಿದೆ ಸರ್. ಶೂಟಿಂಗಲ್ಲೆಲ್ಲ ನಮ್ಮ ಹತ್ರ ವಿಜಯನ ಚೆನ್ನಾಗಿ ಮಾತಾಡೋದು ಇದಾಗಿದೆ. ಒಂದು 2.5 ವರ್ಷ ಚೆನ್ನಾಗಿ ಹೋಯ್ತು. ಅವ್ರ ಜೊತೆನಲ್ಲಿರೋದು ಗೊತ್ತಾಗ್ತಾ ಇಲ್ಲ. ಅದು ಚೆನ್ನಾಗಿ ನಮ್ಮನ್ನ ನೋಡಿಕೊಂಡ್ರು. ಹ್ಞೂ ಸರ್. ಇನ್ನೊಂದು ಖುಷಿ, ನಮ್ಮ ಏರಿಯಾಗೆ ಅವ್ರು ಬಂದು ಶೂಟಿಂಗ್ ತಗೋರೋದು ಇನ್ನೊಂದು ತುಂಬ ಖುಷಿ ನಮಗೆ. ಸೊ ಆಲ್ಮೋಸ್ಟ್ ಲೋಕಲ್ ಏರಿಯಾ ಒಳಗಡೆ ಶೂಟಿಂಗ್ ಆಗಿತ್ತು ಸರ್. ಬೆಂಗಳೂರಲ್ಲಿ ಆಗಿರೋದು. ಬೆಂಗಳೂರಲ್ಲ, ಎಲ್ಲ ಕಡೆನೂ ಮಾಡಿದ್ದೀವಿ. ಬೆಂಗಳೂರು, ಮೈಸೂರು ಎಲ್ಲ ಕಡೆನೂ ಮಾಡಿದ್ದೀವಿ. ಔಟ್ಡೋರು ಇದೆ, ಬೆಂಗಳೂರು ಅಂತೇನಿಲ್ಲ, ಔಟ್ಡೋರು ಇದೆ. ಕೆಲವೊಂದು ಔಟ್ ಇಲ್ಲ ಕರ್ನಾಟಕದಲ್ಲೇ ಮಾಡಿದ್ದೀವಿ. ಕಂಪಲ್ಸರಿ ಫ್ಯಾಮಿಲಿ ನೋಡಬೇಕು ಸರ್. ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ ಸರ್. ತುಂಬ ಜನಕ್ಕೆ ನಡೀತಿರೋದು ಏನು ಅಂತ ಜನಕ್ಕೆ ಗೊತ್ತಾಗಿದೆ ಆಲ್ರೆಡಿ. ಈ ಸಿನಿಮಾ ನೋಡೋಂಥ ಕೆಲವೊಂದು ಬುದ್ಧಿ ಮಾತು ಕಲಿಬೋದು ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆ ಮೇಲೆ ಕೆಲಸ ಮಾಡಿದ್ದೀವಿ. ಆಗಸ್ಟ್ 9ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ದಯವಿಟ್ಟು ಎಲ್ಲ ಥಿಯೇಟ್ರ್ ಬನ್ನಿ, ಸಿನಿಮಾ ನೋಡೋಣ, ಆಮೇಲೆ ಮಾತಾಡೋಣ. ಇಲ್ಲ, ವಿಜಯಣ್ಣ ಇದ್ದಾಗ ನಮಗೆ ಎಲ್ಲರೂ ಅಷ್ಟೇ. ನಾವು ಭೇದ ಭಾವ ಏನಿಲ್ಲ. ನಾವು ಆ ಟೇಬಲ್ ಈ ಟೇಬಲ್ ಅಂತ ನಮ್ಮ ಮಾತಾಡೋದೇನಿಲ್ಲ. ನಾವು ಎಲ್ಲ ಒಂದೇ ಟೇಬಲು, ಒಂದೇ ಊಟ, ಒಂದೇ ಬಡಿದ ತಿರುಗಾಡಿ ನಮ್ಮ ಜೊತೆ ಅವರು ಬರೋರು, ಆರಾಮಾಗಿ ಕುತ್ಕೊಂಡು ಅವ್ರು ಮಾತಾಡ್ತಿದ್ವಿ, ಆರಾಮಾಗಿ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಸರ್ ನೀವು ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಾ. ಈ ಸಿನಿಮಾದ ಬಜೆಟ್ ಎಷ್ಟಾಗಿರ್ಬೋದು ಸರ್ ನಿಮ್ಮ ಪ್ರಕಾರ? ಕೆಲವೊಂದೆಲ್ಲ ನಾವು ಆ್ಯಕ್ಟ್ ಮಾಡೋದೇ ಇದು. ಕೆಲವೊಂದಕ್ಕೆಲ್ಲ ನಾವು ತೆಕ್ಕೆ ಹಾಕೊಳ್ಳಲ್ಲ, ತಲೆಗೆ ಹಾಕೊಳ್ಳಲ್ಲ. ನಾವು ಕೆಲಸ ಏನೋ ಅಷ್ಟು ಮಾತ್ರ ಇದು ಮಾಡ್ತೀವಿ. ಸೆಟ್ಟಲ್ಲಿ ವಿಜಯ್ ಅವರು ಡೈರೆಕ್ಷನ್ ಆ್ಯಕ್ಟಿಂಗು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರು ಸರ್? ಅದು ತುಂಬ ಕಷ್ಟದ ಮಾಡೋಕ್ಕೆ. ಅವ್ರು ಚೆನ್ನಾಗಿ ಡೈರೆಕ್ಟ್ರು ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡೋದು ತುಂಬ ಖುಷಿ. ಆ ಥರ ಯಾರೂ ಮಾಡೋಕ್ಕಾಗಲ್ಲ. ಅದು ಟೆನ್ಷನ್ ತಗೊಳ್ಬೇಕು, ಇದು ಮಾಡಬೇಕು, ತುಂಬ ಕಷ್ಟ. ಹಂಗಿದ್ರು ಅವ್ರು ಮಾಡಿದ್ರು. ಏನು ಸರ್? ಅದು ಏನು ಕೇಳಿದ ಜನಗಳಿರೋಲ್ಲ. ನಾವು ಒಂಥರ ರಫ್ರೆಡ್ ಎಲ್ಲರ ಹತ್ರನು ಅವ್ರ ಹತ್ರ ನೋಡಿಕೊಂಡು ಪ್ರೀತಿಯಿಂದ ಇರಬೇಕು. ಜನ ಹತ್ರ ಇವತ್ತಿರೋರು ನಾಳೆ ಇರೋಲ್ಲ, ನಾಳೆ ಇವತ್ತು ಎಲ್ಲಾದ್ರೂ ಚೆನ್ನಾಗಿರಬೇಕು. ಅವರಿಂದ ನಾನು ಕಳ್ಕೊಂಡಿದ್ದೀನಿ ಅದು. ಸೊ ಆಗಸ್ಟ್ 9ಕ್ಕೆ ಭೀಮಾ ಬರ್ತಾ ಇದೆ. ಸೊ ಜನಗಳಿಗೆ ಏನು ಕೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ಜನಕ್ಕೆ? ಖಂಡಿತವಾಗ್ಲೂ ಫ್ಯಾಮಿಲಿ ಬಂದು ಈ ಫಿಲಮ್ ನೋಡ್ಕೊಳ್ಳೋ ಅಂತ ಕೇಳ್ತಾ ಇದ್ದೀವಿ ನಾವು. ಒಂದು ಮೆಸೇಜ್ ಇದೆ, ಫ್ಯಾಮಿಲಿ ಸಬ್ಜೆಕ್ಟ್ ಇದೆ, ಅವ್ರ ಕಾಮಿಡಿ ಇರ್ತದೆ ತುಂಬ. ಖಂಡಿತವಾಗ್ಲೂ ಎಲ್ಲರೂ ಆಗಸ್ಟ್ 9 ಫ್ಯಾಮಿಲಿ ಬಂದು ನೋಡ್ಬೇಕಂತ ಕೇಳ್ಕೊಳ್ತೀನಿ ನಾನು. ಇಲ್ಲ ಸರ್, ಸಿನಿಮಾ ಈಗ ನಿಮ್ಮಂತ್ರ ಗೊತ್ತಿದೆ ಸರ್. ಯಾವುದು ಸಿನಿಮಾನು ಕನ್ನಡ ಸಿನಿಮಾಗಳು ಥಿಯೇಟ್ರಲ್ಲಿ ಇಳ್ತಾ ಇಲ್ಲ, ತುಂಬ ಕಷ್ಟ ಇದೆ. ನಾವು ಸಲಗ ಬರ್ಬೇಕಾದ್ರೂ ಹಂಗೆ ಇತ್ತು. ಲಾಕ್ಡೌನ್ ಆಗಿತ್ತು, ಥಿಯೇಟ್ರ್ ಜನ ಗೊತ್ತಾಯ್ತು, ಪ್ರಾಬ್ಲಮ್ ಎಲ್ಲದನ್ನು ಗೊತ್ತಿತ್ತು. ಈ ಸಲನೂ ಹಂಗೆ ನಡೀತಾ ಇದೆ. ಕನ್ನಡ ಸಿನಿಮಾಗಳು ಜನ ಬರ್ತಾರೆ ಥಿಯೇಟ್ರಿಗೆ ಅಂತ. ಭೀಮಾ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. 9ನೇ ತಾರೀಕು ಸಿನಿಮಾ ನೋಡಿ, ಚೆನ್ನಾಗಿ ಆರಿಸಿ, ನಮ್ಮಂಥ ಕಲಾವಿದರನ್ನ ಬೆಳೆಸಿ, ಆಮೇಲೆ ಮತ್ತೆ ರಿಲೀಸ್ ಆದಮೇಲೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸರ್.